ಈ ವಿಡಿಯೋ ನೋಡ್ತಿರುವಂಥ RCB ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಎಂಥ ಕಲ್ಲು ಹೃದಯ ಇರ್ಬೋದು ಮಾರೆ. ಹಾಗೆ ಎಲ್ರಿಗೂ ಕೂಡ ನಮಸ್ಕಾರ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ತಿಕ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇನ್ನೊಂದು ವರ್ಷ ಅಷ್ಟೇ ಕಾಯುವಿಕೆಯಲ್ಲಿ ಏನೋ ಒಂಥರ ಸುಖವಿದೆ ಅಂತೆ. ಯಾರು ಹೇಳಿಲ್ಲ, ನಾನೇ ಹೇಳ್ತಾ ಇರೋದು ಅಷ್ಟೇ. ಅಯ್ಯೋ, ಎನಿವೇಸ್ ಈ ಸೀಸನ್ RCB ಪ್ಲೇ ಆಫಿಗೆಯೇ ಬರುವುದಿಲ್ಲ. ಫಸ್ಟ್ ಎಲಿಮಿನೇಟ್ ಆಗುವಂಥ ತಂಡ, ಪ್ಲೇ ಆಫ್ ರೇಸಲ್ಲಿ ಫಸ್ಟ್ ಎಲಿಮಿನೇಟ್ ಆಗುವಂಥ ತಂಡ RCB ಆಗಿರ್ತದೆ ಅಂತ ಅಂದ್ಕೊಂಡಿದ್ದೆವು. ಪ್ಲೇ ಆಫಿಗೆ ಬಂದ ಮೇಲೆ ಫಸ್ಟ್ ಎಲಿಮಿನೇಟ್ ಆಗ್ತೇವೆ ಅಂತ RCB ಅಂದರು. ಪ್ಲೇ ಆಫಿಗೆ ಬಂದದ್ದೇ ಒಂದು ದೊಡ್ಡ ಪವಾಡ ಅಂತ ನಾನು ಈಗ ಸಹ ನಂಬ್ತೇನೆ. ಸೊ ಅದರಿಂದ ಪ್ರಿವ್ಯೂ ವಿಡಿಯೋ ಯಾರು ನೋಡಿದಿರಿ ಅದರಲ್ಲೂ ಹೇಳಿದ್ದೇನೆ, RCB ಅಪ್ಪಿ ತಪ್ಪಿ ಸೋತಿತ್ತು ಅಂತ ಇಟ್ಕೊಳ್ಳಿ. ಈ ಮ್ಯಾಚ್ ನನಗೆ ಅಷ್ಟು ಬೇಜಾರಾಗೋದಿಲ್ಲ, ಯಾಕಂತಂದರೆ RCB ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಟ್ಟಿದೆ. ಏನು ಆರಕ್ಕಾರು ವಿನ್ನಾದ ರೀತಿ ಇದೆಯಲ್ಲ, ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಆದ್ದರಿಂದ ಅಷ್ಟು ಬೇಜಾರಾಗೋದಿಲ್ಲ ಅಂತ ಹೇಳಿದೆ. ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರು ಅಂತ ಕಾಣ್ತದೆ RCB ಅವರು. ಇವತ್ತು ಎಂತ ಮಾರೆ ಬ್ಯಾಟಿಂಗ್, ಅಯ್ಯೋ. ಫಸ್ಟ್ ಟಾಸ್ ಸೋತರು. ಸೊ ರಾಜಸ್ಥಾನ್ ರಾಯಲ್ಸ್ ಇದು ಏನು ಕ್ಯಾಪ್ಟನ್ ಸ್ಯಾಮ್ಸನ್ ಅವರು ಹೇಳಿದರು, ಇಲ್ಲ ಸೊ ಡ್ಯೂ ಇರುವ ಕಾರಣ ನಾವೆಂತ ಮಾಡ್ತೇವೆ, ಫಸ್ಟೇ ಬೌಲಿಂಗ್ ಹಾಕಿ ಬಿಡ್ತೇವೆ, ತಲೆನೋವೆಲ್ಲ RCBಗೆ ವರ್ಗಾಯಿಸಿ ಬಿಡ್ತೇವೆ ಅಂತ. ಸರಿ, ಓಕೆ. ಫಸ್ಟ್ ಬೌಲಿಂಗ್ ಇದು ರಾಜಸ್ಥಾನ ಹಾಕುವಾಗ RCB ಮಿನಿಮಮ್ ಒಂದು 200 ರನ್ ಹೊಡಿತದೆ ಅಂತ ಅಂದ್ಕೊಂಡ್ರೆ ಹೊಡಿಲಿಕ್ಕೆ ಆದದ್ದೇ 172 ರನ್. ಯಾರು ಆಡಲೇ ಇಲ್ಲ ಮಾರ್ರೆ. ನೋ KGF ಶೋ. ಎಸ್ಪೆಷಲಿ ಆ ಜಿ ಬಗ್ಗೆ ಮತ್ತೆ ಮಾತಾಡ್ತೀನಿ. ಪಿತ್ತ ನೆತ್ತಿಗೆ ಇರ್ತದೆ ಜಿ ಬಗ್ಗೆ ಮಾತಾಡಿದ್ರೆ. ಈ ಸೀಸನ್ ಅಂತೂ ಪಿತ್ತ ನೆತ್ತಿಗೆ ಏರಿಬಿಡ್ತದೆ ನನಗೆ. ಓಕೆ, ಸ್ವಲ್ಪ ನೋಡಿಕೊಂಡು ಆಡ್ತಾರೆ ಏನೋ ಅಂತ ಅಂದ್ಕೊಂಡದ್ದು. ಬೋಲ್ಟ್ ಅವ್ರನ್ನೆಲ್ಲ ನಿಧಾನಕ್ಕೆ ನೋಡಿಕೊಂಡು ಆಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. ಅಯ್ಯಯ್ಯೋ, ಬೋಲ್ಟ್ ಮತ್ತು ಅಶ್ವಿನ್ ಈ ಒಂದು ಮ್ಯಾಚಲ್ಲಿ ಇಬ್ಬರು ಸೇರಿಕೊಂಡು 8 ಓವರಿಗೆ ಕೊಟ್ಟ ರನ್ ಎಷ್ಟು ಗೊತ್ತುಂಟಾ? 35 ರನ್ ಮಾರ ಅಷ್ಟೇ. ಇಬ್ಬರು ಸೇರಿಕೊಂಡು ಜಸ್ಟ್ 35 ರನ್ಸ್. ಇನ್ನು ಮಿಕ್ಕಿದ 3 ಬೌಲರ್ಗೆ ಎಷ್ಟಂತ ಟಾರ್ಗೆಟ್ ಮಾಡ್ಬೋದು RCB ಬೌಲರ್ಸು, ಅದು RCB ಬ್ಯಾಟ್ಸ್ಮನ್ಸ್ ಎಷ್ಟಂತ ಟಾರ್ಗೆಟ್ ಮಾಡ್ಬೋದು? ಬ್ಯಾಟ್ಸ್ಮನ್ಗಳು ಆಗೋದಿಲ್ಲಪ್ಪ. ಇನ್ನು ಮಿಕ್ಕಿದಂಥ 3 ಬೌಲರ್ಗಳು 40 ಮೇಲೆ ಹೊಡೆಸ್ಕೊಂಡು 4 ಓವರಿಗೆ 4 ಅಂದರೆ ಎಲ್ಲ 40+ ಇತ್ತು. ಬಟ್ ಇವರಿಬ್ಬರು ಸೇರಿಕೊಂಡು, ಬೋಲ್ಟ್ ಮತ್ತು ಅಶ್ವಿನ್ ಅವರು ಸೇರಿಕೊಂಡು 8 ಓವರಲ್ಲಿ ಕೇವಲ 35 ರನ್ ಬಿಟ್ಟು ಕೊಟ್ಟಾಗಲೇ ಮ್ಯಾಚಲ್ಲಿ ವಿನ್ ಆಯಿತು. ಫಸ್ಟ್ ಇನ್ನಿಂಗ್ಸ್ RCB ಹೊಡೆದದ್ದು 172 ರನ್. ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಇರ್ತದೆ, ಕೈ ಜಾರ್ತದೆ. ಅದೆಲ್ಲ ರೀಸನ್ ಅಂದರೆ ಅಲ್ಲ, ನಿಜ ಅದು. ಬಟ್ ಆ ರೀಸನ್ ಕೊಡಬಾರ್ದು. ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಕೋರೇ ಮಾಡೋದಿದ್ರೆ ಎಲ್ಲಿಂದ ಅಂತ ಡಿಫೆಂಡ್ ಮಾಡ್ಲಿಕ್ಕಾಗ್ತದೆ. 19ನೇ ಓವರ್ ತನಕ ಹೋಯಿತು, ಅಂದರೆ 18.6 ಓವರ್ಸಿಗೆ ಮುಗಿತು. 19 ಓವರ್ ಅಲ್ಲಿಯೇ ತನಕ ಹೋಗಿದ್ದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ಬೋದು ಅಷ್ಟೇ, ಒಂದು ಸಮಾಧಾನಕ್ಕೆ. ಗುಡ್ ಅಂತ ಹೇಳ್ಬೋದು. ಬಿಟ್ಟರೆ ಬೇಜಾರಾಯ್ತಪ್ಪ. ಅಂದರೆ ಇದಕ್ಕಿಂತ ಚೆಂದ ಆಡ್ಬೋದಿತ್ತು RCB. ನಂಗೆ ಈಗ ಅನ್ನಿಸ್ತಾ ಉಂಟು, ನಂಗೆ ಈಗ ಎಂತ ಅನ್ನಿಸ್ತಾ ಉಂಟು ಅಂತಂದರೆ, ಈಗ ನಾವೆಲ್ಲ ಹೇಳ್ತೇವಲ್ಲ, ಪ್ಲೇ ಆಫಿಗೆ ಬಂದ ಮೇಲೆ ಇಟ್ಸ್ ಆಲ್ಟ್ ಅಂದರೆ ಹೊಸ ಜರ್ನಿ. ಪ್ಲೇ ಆಫ್ ತನಕ ಎಸ್ ಹಾಗೆ ಹೀಗೆ ಅಂತ ಇರ್ತದೆ. ಪ್ಲೇ ಆಫಿಗೆ ಬಂದ ಮೇಲೆ ಮತ್ತೆ ಅದನ್ನೆಲ್ಲ ನೆನಪು ಮಾಡಬಾರ್ದು. ಇದು ಮತ್ತೆ ಪುನಃ ಸೈಕಲ್ ಹೊಸದಾಗಿ ಸ್ಟಾರ್ಟ್ ಆದಾಗೆ ಅಂತ ಹೇಳ್ತಾರಲ್ಲ, ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ರು ಅಂತ ಕಾಣ್ತದೆ RCB ಅವರು. ಹೊಸ ಸೈಕಲ್ ಅಂತ ಅಂದುಕೊಂಡು ಏನು ಫಸ್ಟ್ ಹಾಫಲ್ಲಿ ಏನು ನಾವು ಆಡಿದ್ದೇವಲ್ಲ ಅದನ್ನು ಇಲ್ಲಿ ಪುನರಾವರ್ತಿಸಿದರು. ರಾಜಸ್ಥಾನ್ ಸಹ ಹಾಗೆ ಸೆಕೆಂಡ್ ಹಾಫ್ ಆಫ್ ದ IPL ಲೀಗ್ ಹಂತದಲ್ಲಿ ಭಾರಿ ಕೆಟ್ಟ ಕ್ರಿಕೆಟ್ ಆಡಿದ್ರಲ್ಲ ಇವರು. ಮತ್ತೆ ಪುನಃ ಹೊಸ ಸೈಕಲ್ ಅಂತ ಅಂದ್ಕೊಂಡು, ಓಕೆ ಇದು ಪುನಃ ಹೊಸ ಸೈಕಲ್ ಸ್ಟಾರ್ಟ್ ಆಯಿತು, ನಾವು ಫಸ್ಟ್ ಹಾಫಲ್ಲಿ ಏನು ಆಡಿದ್ದೇವಲ್ಲ ಕ್ರಿಕೆಟ್, ಆ ಕ್ರಿಕೆಟ್ ಆಡುವ ಅಂತ ರಾಜಸ್ಥಾನ್ ಫಿಕ್ಸ್ ಆಯಿತು. ಇಲ್ಲಿ ಇವರು ಈ ಥರ ಫಿಕ್ಸ್ ಆದರು ನಮ್ಮ RCB ಅವರು. ತುಂಬ ಬೇಜಾರಾಯ್ತಪ್ಪ. ಫಾಫಿಗೆ ಹೊಡಿಲಿಕ್ಕಾಗಲಿಲ್ಲ. ಅವರು 14 ಬಾಲ್ 17 ರನ್ ಹೊಡೆದು ಔಟ್ ಆದರು. ಆ ಪೊವೆಲ್ ಕೈಯಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡಿದ್ದ ಅಂತ ಕಾಣ್ತದೆ. ಬಾಲೆಲ್ಲ ಅವನ ಕೈಗೆ ಹೋಗ್ತಿತ್ತು ಮಾರ್ರೆ. ಸೂಪರ್ ಕ್ಯಾಚ್. ಏನು ಇವರು ಔಟ್ ಆಗಿದ್ರಲ್ಲ, ಯಾರು ನಮ್ಮ ಫಾಫ್ ಡು ಪ್ಲೆಸಿಸ್ ಔಟ್ ಆದ ಶಾಟ್ ಒಳ್ಳೆ ಇತ್ತು. ಏನು ಕ್ಯಾಚ್ ಮಾರೋದು, ಜುಬ್ ಅಂತ ಮುಂದೆ ಡೈವ್ ಹಾಕಿ ಪೊವೆಲ್ ಹಿಡ್ತದ್ದು ಸೂಪರ್. ಬಟ್ ಸ್ಟಿಲ್ ಅಲ್ಲಿ ಫೀಲ್ಡರ್ ಇರುವಾಗ ಕೈಗೆ ಕ್ಯಾಚ್ ಕೊಟ್ಟು ಯಾಕೆ ಓದೋದು? ಫಾಫ್ 2 ಫೀಲ್ಡರ್ಸ್ ಅಲ್ವಾ ಹೊರಗಡೆ ಇರೋದು ಪವರ್ ಪ್ಲೇಯಲ್ಲಿ, ಅಲ್ಲೇ ಯಾಕೆ ಕ್ಯಾಚ್ ಕೊಟ್ಟರು? ಮೇ ಬಿ ಫೀಲ್ಡಿಂಗ್ ಪೊಸಿಷನ್ ಇದೆಯಲ್ಲ ಇವತ್ತು, ಫೀಲ್ಡ್ ಪೊಸಿಷನ್ನು RRದು ಸ್ಪಾಟ್ ಆನ್ ಇತ್ತು ಮಾರ್ರೆ. ಯಾಕೆ ಎಲ್ಲೋ ಅದು ತೋರಿಸಿದ್ರು ಒಂದು ರೀಪ್ಲೇಯಲ್ಲಿ, ಅಶ್ವಿನ್ ಪೊವೆಲಿಗೆ ಹೀಗೆ ಮಾಡಿ ತೋರಿಸ್ತಾರೆ, ರೆಡಿ ಇರು ಕ್ಯಾಚ್ ಅಂತ. ಅಂದರೆ ಆ ಡಿಸ್ಕಷನ್ ಆಗಿರ್ತದೆ ಅಂತ ಅನ್ನಿಸ್ತದೆ. ಸ್ವಿಂಗ್ ಮಾಡುವ ಥರದ್ದು ಲೈನ್ ಆ್ಯಂಡ್ ಲೆಂತ್ ಹಾಕಿ ಕೊಡುವ ಆ ಮಿಡ್ ವಿಕೆಟ್ ರೀಜನ್ ಇದಕ್ಕೆ ಅಲ್ಲಿ ಒಬ್ಬ ಫೀಲ್ಡರ್ ನೇಮಿಸುವಂಥ ಹಾಗೆ ಆಯಿತು ಮಾರ್ರೆ. ಹಾಗೆ ಆಯಿತು. ಅಷ್ಟು
ಕರೆಕ್ಟ್ ಮೈಂಡ್ ಗೇಮ್ ಮಾಡಿದಂತ ಅನಿಸ್ತದೆ. ಆ್ಯಂಡ್ ಈಗಲೇ ಹೇಳ್ಬಿಡ್ತೇನೆ, ಲಾಂಬ್ರೋರ್ ಅವರು ಔಟ್ ಆದ ಬಾಲ್ ನಂಗೆ ಯಾಕಂದರೆ ಮತ್ತೆ ನೆನಪು ಹೋಗ್ತದೆ ನಂಗೆ ಹೇಳಿಕೆ. ಲಾಂಬ್ರೋರ್ ಅವರು ಔಟ್ ಆದ ಬಾಲ್ಸ್ ಆಗಿ ಆವೇಶ್ ಖಾನ್ ಎಂಥ ಪರ್ಫೆಕ್ಟ್ ಲೈನ್ ಆ್ಯಂಡ್ ಲೆಂತಲ್ಲಿ ಹಾಕಿದ್ರು ಅಂತಂದರೆ, ಔಟ್ಸೈಡ್ ಆಫ್ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಬೌಂಡ್ರಿ ಲೈನಲ್ಲಿ ಫೀಲ್ಡ್ ಪ್ಲೇಸ್ ಮಾಡಿದ್ರು. ಅಗೇನ್ ಪವೆಲ್ ಅವರ ಕೈಗೆ ಹೋಗ್ತೈತಿ ಇವತ್ತು. ಅದೇ ಮ್ಯಾಗ್ನೆಟ್ ತನಿಖೆ ಆಗಬೇಕು, ಕೈಗೊಳಗೆ ಮ್ಯಾಗ್ನೆಟ್ ಇತ್ತು ಅಂತ ಕಾಣ್ತದೆ. ಕರೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್, ಅಲ್ಲಿಗೆ ಕ್ಯಾಚ್ ಕೊಟ್ಟು ಲಾಂಬ್ರೋರ್ ಅವರು ಔಟ್ ಆದರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಅಂದರೆ ಅವರು ನಮಗೆಲ್ರಿಗೆ ಸಹ ಗೊತ್ತುಂಟು, ಸ್ಪಿನ್ನಿಗೆ ಅವರು ಸ್ವೀಪ್ ಶಾಟ್ ಆಡೋದಿಲ್ಲ ಅವರು. ನಾನು ನೋಡಲಿಲ್ಲಪ್ಪ ಲಾಸ್ಟ್ ಮ್ಯಾಚಲ್ಲಿಗೆ ಯಾವುದು CSK ಮ್ಯಾಚಲ್ಲಿ ಸ್ವೀಪ್ ಶಾಟ್ ಹೊಡೆದು 6 ಎಲ್ಲ ಹೊಡೆದಿದ್ರು. ವಿರಾಟ್ ಕೊಹ್ಲಿ ಸ್ವೀಪ್ಸ್ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸ್ಪಿನ್ನರ್ಸಿಗೆ ಹಾಗೆ ಅಂತೆಲ್ಲ ಹೇಳಿದೆವು. ಇವತ್ತು ಇನ್ನೊಂದು ಚೂರು ಟೈಮಿಂಗ್ ಪವರ್ ಇನ್ನೊಂದು ಚೂರು ಇದ್ದಿದ್ರೆ ಅದು 6 ಹೋಗ್ತಾ ಇತ್ತು ಮಾರೆ. ಅವರು ಸಹ ಹಾಗೆ ಅಲ್ಲೇ ಕೈಗೆ ಕ್ಯಾಚ್ ಕೊಟ್ಟೋದ್ರು ಬೌಂಡ್ರಿ ಲೈನಲ್ಲಿ. ಅವರು 33 ರನ್ ಹೊಡೆದ್ರು, 24 ಬಾಲಿಗೆ 33 ರನ್. ಆ್ಯಂಡ್ ಆ ಕ್ಷಣದಲ್ಲಿ ಬಂದಂಥ ಆಟಗಾರರು ಗ್ರೀನ್ ಮತ್ತು ನಮ್ಮ ಪಾಟಿದಾರ್ ಅವರು 1 ಪಾಯಿಂಟ್ ಆಫ್ ಟೈಮಲ್ಲಿ 10 ಬಾಲಿಗೆ 5 ರನ್. ತೀರಾ ಒದ್ದಾಡ್ತಾ ಇದ್ರು, ಟೈಮಿಂಗ್ ಆಗ್ತಾ ಇರಲಿಲ್ಲ, ಏನು ಗ್ಯಾಪ್ ಹೊಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಅವ್ರಿಗೆ ಒದ್ದಾಡ್ತಿದ್ರು. ಆ್ಯಂಡ್ ಆ ಟೈಮಲ್ಲಿ ಜುರೇಲ್ ಅಣ್ಣ ಒಂದು ಈಸಿ ಕ್ಯಾಚ್ ಬಿಟ್ಟರು ನಮ್ಮ ಅಶ್ವಿನ್ ಅಣ್ಣ ಅವರ ಬೌಲಿಂಗಲ್ಲಿ. ಆಗ ನಂಬಿಕೆ ಬಂತು, ಓಕೆ ಈ ಒಂದು ಜೀವದಾನ ಪಡೆದುಕೊಂಡು ಒಂದು ದೊಡ್ಡ ಇನ್ನಿಂಗ್ಸ್ ಬರ್ತದೆ ಅಂತ. ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. 22 ಬಾಲಿಗೆ 34 ರನ್ ಚಚ್ಚಿದ್ರು. 10 ಬಾಲ್ 5 ಇದ್ದದ್ದು 22 ಬಾಲ್ 34 ರನ್ ಚಚ್ಚಿದ್ರು. ಒಳ್ಳೆ ಇಂಟೆಂಟಲ್ಲಿ 2 4 2 6 ಎಲ್ಲ ಹೊಡೆದ್ರು. ಅವರು ಆವೇಶ್ ಖಾನಿಗೆ ಔಟ್ ಆದರು. 6 ಹೊಡೆದು ನೆಕ್ಸ್ಟ್ ಬಾಲೇ ಅವರು ಆವೇಶ್ ಖಾನಿಗೆ ಔಟ್ ಆದರು. ಆ್ಯಂಡ್ ಗ್ರೀನ್ ಕೂಡ ಹಾಗೆ 21 ಬಾಲಿಗೆ 27. ಅವರಿಬ್ಬರು ಒಂದು ಆ 3ನೇ ವಿಕೆಟಿಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಬಟ್ ಅಣ್ಣ ನನಗೆ ಈಗ ಆ ಜಿ ಬಗ್ಗೆ ಮತ್ತು KGF ಅಲ್ಲಿ ಆ ಮಿಡ್ಲಲ್ಲಿ ಒಂದು ಜಿ ಉಂಟಲ್ಲ, ಎಂಥ ಹಾರಿಬಲ್ ಸೀಸನ್ ಮಾರೆ ಮ್ಯಾಕ್ಸ್ವೆಲ್ಗೆ. 172ಗೆ ಏನು RCB ಹೊಡೆದಿದ್ರಲ್ಲ, RCB ಮಿನಿಮಮ್ 20 ರನ್ ಶಾರ್ಟ್. ಆ 20 ರನ್ ಎಲ್ಲಿ ಶಾರ್ಟ್ ಆಗಿದ್ದಂತಂದರೆ ಮ್ಯಾಕ್ಸ್ವೆಲ್ಗೆ ಒಂದು ಗೇಮ್ ಅವೇರ್ನೆಸ್ ಇಲ್ವಾ ಮಾರೆ. ಕೆಲವರು ಹೇಳ್ಬೋದು ಯಾಕೆ ಹೀಗೆಲ್ಲ ಮಾತಾಡೋದು, ಅದು ಎಲ್ಲ ಸೀಸನಲ್ಲಿ ಆಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಸೀಸನಲ್ಲಿ ಹಾಗೆ. ಅಣ್ಣ ಇಡೀ ಸೀಸನ್ ಆಡಿ ಹೊಡೆದ ರನ್ ಎಷ್ಟು ಗೊತ್ತುಂಟ ಮ್ಯಾಕ್ಸ್ವೆಲ್? 52 ರನ್ ಮ್ಯಾಚಲ್ಲಿ ಅಲ್ಲ, ಸೀಸನಲ್ಲಿ 52 ರನ್. ಆ್ಯಂಡ್ ಬ್ಯಾಟಿಂಗ್ ಆ್ಯಾವ್ರೇಜ್ ಇಸ್ 5. ಅಯ್ಯೋ ದೇವರೇ, ಇವರಕ್ಕಿಂತ ಸಹ ವರ್ಸ್ಟ್ ಆ್ಯಾವ್ರೇಜ್ ಪಡಿಕಲ್. ಇವ್ರದ್ದು 5.7 ಏನೋ ಇದೆ, ಅವ್ರದ್ದು 5.4 ಸಮಥಿಂಗ್ ಲೈಕ್ ದಟ್. 52 ರನ್. ಇವತ್ತು ಫಸ್ಟ್ ಬಾಲ್ ಡಕ್ಔಟ್. ಅಲ್ಲಿ ಒಂದು ವಿಕೆಟ್ ಹೋಗಿದೆ. ಅಶ್ವಿನ್ ಸ್ವಲ್ಪ ನೋಡಿಕೊಂಡು ಆಡುವ, ನಾ ಸೀನಿಯರ್ ಪ್ಲೇಯರು, ಸ್ವಲ್ಪ ಗೇಮ್ ಅವೇರ್ನೆಸ್ ಇರಬೇಕು, ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು, ಸ್ವಲ್ಪ ನೋಡಿ ಆಡು. ಎಂತೆಲ್ಲ ಬಂದ ಬೀಸಿದ ಕೈಗೆ ಕ್ಯಾಚ್ ಕೊಟ್ಟು ಔಟ್. ಅದು ಎಂತ ಸೀನಿಯರ್ ಪ್ಲೇಯರ್ ಆಡುವ ಆಟ ಇದು. 2021 500+ ರನ್ ಹೊಡೆದಿದ್ರು RCBಗೆ. ಗುಡ್ ಸೀಸನ್ ಫಾರ್ ಹಿಮ್. 2022 300ಗೆ ಇಳಿತದು. ಓಕೆ ಅಂತ ಅಂದ್ಕೊಂಡೆವು. 2023 ಸೀಸನಲ್ಲಿ 400 ರನ್ ಹೊಡೆದ್ರು, ಪರವಾಗಿಲ್ಲ ಮಾರ್ರೆ ಅಂತ. ಈ 3 ಸೀಸನ್ ಚಂದ ಆಡಿ ಈ ಸೀಸನ್ 52 ರನ್. ಅಣ್ಣ ಮ್ಯಾಚಿಗೆ 50 ರನ್ ಹೊಡಿತಾರೆ, ನೀನು ನೋಡಿದ ಸೀಸನ್ಗೆ 50 ರನ್ ಹೊಡೆದಿಲ್ಲ ಮಾರ್ರೆ. ಆ್ಯಂಡ್ ಫೀಲ್ಡಿಂಗಲ್ಲಿ ಸಹ ಒಂದು ಎಂಥ ವರ್ಸ್ಟ್ ಫೀಲ್ಡಿಂಗ್ ಅಂತಂದರೆ ಇವತ್ತು ಮ್ಯಾಕ್ಸ್ವೆಲ್ ಇದು. ಅಲ್ಲಿ ಕ್ಯಾಡ್ಮೋರ್ ಅವರು ಕೊಟ್ಟ ಕ್ಯಾಚ್, ಅಷ್ಟು ಈಸಿ ಕ್ಯಾಚ್ ಪುಡುಕಂತ ಬೀಳಿಸಿದ್ದು ಎಂತ ಅಂದರೆ ಹಿ ವಾಸ್ ಲಾಸ್ಟ್. ನಂಗೆ ಅರ್ಥ ಆಗೋದಿಲ್ಲ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಫಾರ್ ನೆಕ್ಸ್ಟ್ ಆಕ್ಷನ್ ಅಂದರೆ ನೆಕ್ಸ್ಟ್ ಸೀಸನ್ ಅವರನ್ನು ರಿಟೈನ್ ಮಾಡೋದಿಲ್ಲ. ರಿಟೈನ್ ಮಾಡಿದರೆ ಅಂದರೆ ಬಿಟ್ಟಾಕಿ, ಅದು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ RCB ಮ್ಯಾನೇಜ್ಮೆಂಟ್ ಬಗ್ಗೆ. ಬಟ್ ಸಿಕ್ಕಾಪಟ್ಟೆ ಬೇಜಾರಿತ್ತು ಮಾರೆ. ಮ್ಯಾಕ್ಸ್ವೆಲ್ ನಿಂತು ಆಡಿದ್ದಿದ್ರೆ ಅಟ್ಲೀಸ್ಟ್ ಇದೆಲ್ಲ ಎಲಿಮಿನೇಟರ್ ಅಲ್ವಾ, ಇನ್ನು ಮುಂದೆ ಎಲ್ಲ ಮ್ಯಾಚ್ ಸಹ ಎಲಿಮಿನೇಟ್ರೆ. ನಿಂತು ಆಡಬೇಕಲ್ಲ, ಸೀನಿಯರ್ ಪ್ಲೇಯರ್ ಆಗಿ ಆಡೋದಿದ್ರೆ ಹೇಗೆ, ಎಂತ ಆಡಿದ್ರಂತವೇ ನಂಗೆ ಅರ್ಥ ಆಗಿಲ್ಲ. ಫಸ್ಟ್ ಬಾಲ್ ಡಕ್ಔಟು. ಮತ್ತು ದಿನೇಶ್, ನನಗೆ ಮತ್ತೆ ನೆನಪು ಹೋಗೋ ಮುಂಚೆ ಹೇಳಿಬಿಡ್ತೇನೆ, ಅವರು ಫಸ್ಟ್ ಬಾಲ್ ಏನು ಡಕ್ಔಟ್ ಆದರು, ಅದಾದಮೇಲೆ ಏನು ದಿನೇಶ್ ಕಾರ್ತಿಕ್ ಅವ್ರು ಬಂದು, ದಿನೇಶ್ ಕಾರ್ತಿಕ್ ಇತ್ತ ಫಸ್ಟ್ ಬಾಲ್ ಡಕ್ಔಟ್ ಆಗ್ತಾಯಿತ್ತು. ಇಟ್ ಈಸ್ ಕ್ಲಿಯರ್ಲಿ ಔಟ್. ದಟ್ಸ್ ನಾ ಹಾರ್ಡ್ ಕೋರ್ RCB ಫ್ಯಾನ್, ಹಾಗಂತ ಒಟ್ಟು ಎಂತ ಹೇಳೋದಿಲ್ಲ. ಅದೇ ಬೇಸಿಕಲಿ ಈಗ ದಿನೇಶ್ ಕಾರ್ತಿಕ್ ಇಲ್ಲಿ CSKಲಿಯ ಮುಂಬೈಯಲ್ಲೇ ಆಡ್ತಾ, ಅಥವಾ ದಿನೇಶ್ ಕಾರ್ತಿಕಿಂದ ಬಿಟ್ಟಾಗಿ ಈ ಡಿಸಿಷನ್ CSK ಅಥವಾ ಮುಂಬೈ ಬ್ಯಾಟಿಂಗ್ ಟೈಮಲ್ಲಿ ಆಗಿದ್ದಿದ್ರೆ, ಥರ್ಡ್ ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟಿದ್ದಿದ್ರೆ ಎಂತ ಬರ್ತಿತ್ತು ಅಂತಂದರೆ ಫಿಕ್ಸರ್ಸ್. ಇದು ಫಿಕ್ಸಿಂಗ್, ಇದು ಕ್ಲಿಯರ್ ಫಿಕ್ಸಿಂಗ್. ಅಂಬಾನಿದು ಮನೆಯಲ್ಲಿ ಅಂಪೈರ್ಸನ್ನು ಬೈ ಮಾಡಿದ್ದಾರೆ, ಒಂದಿಷ್ಟು ಮೀಮ್ ಎಲ್ಲ ಕ್ರಿಯೇಟ್ ಆಗ್ತಾ ಇತ್ತು. ಆ ಅಂಪೈರ್ದು ಫೋಟೋ ಹಾಕಿ ಮುಂಬೈಗೆ ಇದು ಸೇಲ್ ಆಗಿದ್ದಾರೆ ಅಂತ ಒಂದು ಆಕ್ಷನ್ ಇದು ಫೋಟೋ ಎಲ್ಲ ಹಾಕಿ ಒಂದೆಲ್ಲ ಒಳ್ಳೆ ಎಡಿಟ್ ಬರ್ತಾ ಇತ್ತು. RCB ಅಂತಂದು ಕೂಡಲೇ ಎಲ್ಲ ಸೈಲೆಂಟ್ ಆಗ್ತಾರೆ. ಇಟ್ ವಾಸ್ ಕ್ಲಿಯರ್ಲಿ ಔಟ್. ಅದು ಬಾಲ್ ವಿಕೆಟಿಗೆ ತಾಕ್ತಾ ಇತ್ತಾ ಇಲ್ವಾ ಅದು ಮತ್ತೆ ಗೊತ್ತಿಲ್ಲ. ಐ ಥಿಂಕ್ ಅದು ತಾಕ್ತಾ ಇತ್ತು. ಯಾಕೆಂತಂದರೆ
ಬಾಲು ಬ್ಯಾಟಿಗೆ ತಾಗಿರಲಿಲ್ಲ. ಅದು ಕ್ಲಿಯರಾಗಿ ಹೇಗೆ ಗೊತ್ತಾಗ್ತಿತ್ತು ಅಂದರೆ ದಿನೇಶ್ ಕಾರ್ತಿಕ್ ಅವರು ಏನು ಅವ್ರಿಗೆ ಔಟ್ ಅಂತ ಕೊಟ್ಟ ಕೂಡಲೇ, ಅಂಪೈರ್ ಔಟ್ ಅಂತ ಕೊಟ್ಟ ಕೂಡಲೇ ದಿನೇಶ್ ಕಾರ್ತಿಕ್ ಲಾಂಬ್ರೋರ್ ಹತ್ರ ಹೋಗಿ ಕೇಳಿದ್ರು, ಲೇಲು ಅಂದರೆ ರಿವ್ಯೂ ತಗೊಳ್ಳ ಅಂತ. ಬ್ಯಾಟಿಗೆ ತಾಗಿದೆ ಅಂತ ಅಷ್ಟು ಕ್ಲೀನಾಗಿ ಗೊತ್ತಿದ್ದರೆ ಟಕ್ ಅಂತ ಅಲ್ಲೇ ರಿವ್ಯೂಗೆ ಹೋಗ್ತಾರೆ. ದಿನೇಶ್ ಕಾರ್ತಿಕ್ ಅವ್ರು ಹೋಗಲಿಲ್ಲ. ಓಕೆ, ರಿವ್ಯೂವಲ್ಲಿ ಏನು ಬಂತು ಅಂದರೆ DRS ಅಲ್ಲಿ ಅವರು ಬ್ಯಾಟ್ ಮಾಡುವಾಗ ಅವರ ಬ್ಯಾಟು ಫಸ್ಟ್ ಪ್ಯಾಡಿಗೆ ತಾಗಿದೆ, ಬಾಲ್ ಬರುವ ಜಸ್ಟ್ ಮುಂಚೆ ಪ್ಯಾಡಿಗೆ ತಾಗಿದ್ಕೊಳ್ಳೋ ಒಂದು ಲೈಟಾಗಿ ಈಗ ಬರ್ತದಲ್ಲ, ವೇರಿಯೇಷನ್ ಬರ್ತದಲ್ಲ. ಅಂಪೈರು ಅಷ್ಟು ಎಂಥ ಅರ್ಜೆಂಟು ಮಾರೆ ಅಂಪೈರ್ಸಿಗೆ. ಮೇ ಬಿ ಅಂದರೆ ನಮ್ಮದು ಈ ಸಲ ಭಯಂಕರ ಟೆಕ್ನಾಲಜಿ, ಫ್ರೇಮ್ ಟು ಫ್ರೇಮ್ ಕಾಣ್ತದೆ, ಹಾಗೆ ಕಾಣ್ತದೆ, ಹೀಗೆ ಕಾಣ್ತದೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ತುಂಬ ಲೇಸಿಯಾಗಿ ಬಿಟ್ರ ಅಂತ. ಎಲ್ಲ ಟೆಕ್ನಾಲಜಿಯೇ ಮಾಡ್ತದಲ್ಲ, ನಾನೆಂತಕ್ಕೆ ಇಲ್ಲಿ ಅಂತ ಹಾಗೆ ಅಂದ್ಕೊಂಡಿದ್ದಾರೆ. ಎಂತಂದ ಗೊತ್ತಿಲ್ಲ. ಅವರು ಮತ್ತೆ ಕರೆಕ್ಟಾಗಿ ಚೆಕ್ಕೇ ಮಾಡಲಿ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಫಸ್ಟ್ ಓಕೆ ಇದು ಬ್ಯಾಟ್ ಪ್ಯಾಡಿಗೆ ತಾಗಿದೆ, ಫೈನ್, ನೆಕ್ಸ್ಟ್ ಫ್ರೇಮಿಗೆ ಹೋಗುವ, ಬಾಲ್ ಬ್ಯಾಟಿಗೆ ತಾಗಿದೆ ಇಲ್ವೋ ಕರೆಕ್ಟಾಗಿ ನೋಡುವ. ಅದು ಎಂತ ನೋಡಲಿಲ್ಲ, ಅಲ್ಲಿ ಬಂದ ಕೂಡಲೇ ನಾಟ್ ಔಟ್ ಅಂತ ಡಿಸ್ಪ್ಲೇ ಮಾಡಿದರು, ವಿಚ್ ಈಸ್ ರಿಯಲಿ ರಾಂಗ್. ಇದು ನಾ RCB ಫ್ಯಾನ್ ಆದರೆ ಎಂತಾಯಿತು, ರಾಂಗ್ ಇಸ್ ರಾಂಗ್. ಅದು ತಪ್ಪು ನಿರ್ಣಯ ಮಾರ. ಇಂಥ ತಪ್ಪು ನಿರ್ಣಯದಿಂದ ಎಲ್ಲಿಯಾದರೂ ದಿನೇಶ್ ಕಾರ್ತಿಕ್ 10 ಬಾಲ್ಗೆ 40 ರನ್ ಹೊಡೆದ್ರು ಅಥವಾ 35 ರನ್ ಹೊಡೆದ್ರು, ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಿದ್ದಿದ್ರೆ, 6 ಸೋತಿದ್ದಿದ್ರೆ ಈಗ ಎಂಥ ಕೆಟ್ಟ ಹೆಸರಲ್ವ, RCBಗೆ ಸಹ ಹೇಳ್ತಿದ್ರು ಎಂತ ಓಹೋ ಅಂತ ಅಂದ್ಕೊಂಡು. ಆ್ಯಂಡ್ ದಿನೇಶ್ ಕಾರ್ತಿಕ್ ಅವರ ಕರಿಯರಲ್ಲಿ ಕೊನೆಗೆ ಈ ಥರ ಒಂದು ಕಪ್ಪು ಚುಕ್ಕೆ ಯಾಕೆ ಮಾರ, ಬೇಜಾರಾಯ್ತು ನಂಗೆ. ಅಂಪೈರ್ ನಿರ್ಣಯದಿಂದ ಬೇಜಾರಾಯಿತು. ಬಟ್ ದಿನೇಶ್ ಕಾರ್ತಿಕ್ ಅವರು ಸ್ವತಃ ಅವರ ಇನ್ನಿಂಗ್ಸ್ ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. 13 ಬಾಲಿಗೆ 11 ರನ್ ಹೊಡೆದು ಔಟ್ ಆದರು. ಅದು ಆ ಕೊನೆ ಮೂಮೆಂಟಲ್ಲಿ ಬಂದು ಒದ್ದಾಡಿದರು. ಒಂದು 172ರ ತನಕ ತಗೊಂಡೋಗಿದ್ದು ಮೇ ಬಿ ಲಾಂಬ್ರೋರ್ ಅವರ ಇನ್ನಿಂಗ್ಸ್ ಅಂತ ಅಂದ್ಕೊಂಡಿದ್ದಾನೆ. 17 ಬಾಲಿಗೆ 32 ರನ್ ಹೊಡೆದ್ರು, ಚಂದ ಮಾಡಿ ಆಡಿದರು. ಒಂದು ಜೀವದಾನದ ಥರ ಇತ್ತು ಅದು. ಯಾರು ನಮ್ಮ ಜೈಸ್ವಾಲ್ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿದು ಅದು ಪುಳುಕ್ಕಂತ ಆ ಕಡೆ ಚೆಲ್ಲಿದ್ರು, ಯಾವ ಕಡೆ ನಮ್ಮ 6 ಲೈನ್ ಕಡೆ ಆ ಕಡೆ ಹಾಕಿದ್ರು ಬಾಲನ್ನು. ಇಲ್ಲಿದ್ರೆ ಡಕ್ಔಟ್ ಆಗ್ತಿದ್ರು ಅಂತ ಕಾಣ್ತದೆ ಲಾಂಬ್ರೋರು. ಎನಿವೇಸ್ 172ಕ್ಕೆ 8 ವಿಕೆಟ್ ಎಲ್ಲಿ ಸಹ ಸಾಕಾಗೋದಿಲ್ಲ, ಯಾವ ಆ್ಯಂಗಲಲ್ಲಿ ಸಹ ಅದು ಸಾಕಾಗೋದಿಲ್ಲ. ನೋಡು ಎಂಥ ಡಿಫೆಂಡ್ ಮಾಡ್ತಾರೆ ನೋಡಿದರೆ ನಮ್ಮ ಇವತ್ತಿನ ಫೀಲ್ಡಿಂಗ್. ಆಹಾ ಓಹೋ ಯಾವುದೋ ಕಿತ್ತೋಗಿರೋ ಸಾಂಗ್ ಈಗ ಟ್ರೆಂಡಿಂಗಲ್ಲಿ ಉಂಟಲ್ಲ, ಹಾಯ್ ಓಹೋ ಹಾಗೆ ಇತ್ತು ಮಾರೆ. ಸೀರಿಯಸ್ಲಿ ತಲೆ ಎಲ್ಲ ಹಾಳಾಗೋಯ್ತಪ್ಪ ಫೀಲ್ಡಿಂಗ್ ನೋಡಿ. ಫಸ್ಟ್ ಸ್ವಪ್ನಿಲ್ ಸಿಂಗ್ ಅವರು 4 ಬಿಟ್ಟರು. ಮತ್ತು ಅದೇ ನಮ್ಮ ಯಾರು ಮ್ಯಾಕ್ಸ್ವೆಲ್ ಅವರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಬಿಟ್ಟದ್ದು. ಕರಣ್ ಶರ್ಮಾ ಅವರ ಬಗ್ಗೆ ಮಾತಾಡಬೇಕು. ಸ್ಯಾಮ್ಸನ್ ಅವರಿಗೆ ಒಂದು ಜೀವದಾನ ಸಿಕ್ಕಿತ್ತು ಯಾರಿಂದ, ಕರಣ್ ಶರ್ಮಾ ಅವರಿಂದ. ಒಂದು ಫೋಟೋ ಬಂತಲ್ಲ, ಅಲ್ಲಿ 2 ರನ್ ಓಡಲಿಕ್ಕೆ ರೆಡಿ ಆದರು, 2ನೇ ರನ್ ಓಡಲಿಕ್ಕೆ ರೆಡಿ ಆದರು ಸ್ಯಾಮ್ಸನ್ ಅವರು. ಜೈಸ್ವಾಲ್ ವಾಸ್ ನಾಟ್ ಇಂಟ್ರೆಸ್ಟೆಡ್. ಸ್ಯಾಮ್ಸನ್ ಅವರು ವಾಪಸ್ ಬಂದರು, ಕ್ರೀಸಿಗೆ ಬಂದು ಜೈಸ್ವಾಲ್ಗೆ ಗುರಾಯಿಸ್ಕೊಂಡು ನೋಡೋದು ಅಥವಾ ಜೈಸ್ವಾಲ್ಗೆ ಬೈಬೋದಲ್ಲ, ಅದು ಬಿಟ್ಟು ಕ್ರೀಸಿಗೆ ಇನ್ನು ಬರಲಿಲ್ಲ. ಅವರ ತಲೆ ನಾನು ಕ್ರೀಸ್ ಆಲ್ರೆಡಿ ಬಂದಿದ್ದೇನೆ ಅಂತ ಅಂದ್ಕೊಂಡ್ರೆ ಅಲ್ಲೇ ನಿಂತು ಹೀಗೆ ತಿರುಗಿ ಮಾತಾಡ್ತಿದ್ದಾರೆ. ಯಾರಿಗೆ? ಜೈಸ್ವಾಲಿಗೆ. ನಮ್ಮ ಕರಣ್ ಶರ್ಮಾ ಸಾಗೆ ಬಾಲ್ ಹೀಗೆ ಹಿಡಿದು ರನ್ಔಟ್ ಮಾಡ್ತೇನೆ ಅಂತ. ಎಂಥ ಪ್ರೆಸೆನ್ಸ್ ಆಫ್ ಮೈಂಡ್ ಮಾರ ಈ ಕ್ರಂಚ್ ಸಿಚುವೇಶನಲ್ಲಿ. ನಂಗೆ ಅರ್ಥವೇ ಆಗಲಿಲ್ಲ. ಕೊಹ್ಲಿ ಎಲ್ಲ ಎಂತ ಮಾಡ್ತಾ ಇದೆಯಾ, ರನ್ಔಟ್ ಮಾಡ. ಸೊ ಅದು ಮತ್ತೆ ರಿಯಲೈಸ್ ಆಯಿತು ಕರಣ್ ಶರ್ಮಾಗೆ ಅಷ್ಟೊತ್ತಲ್ಲಿ ಸ್ಯಾಮ್ಸನ್ ಅವರು ಕ್ರೀಸಿಗೆ ಬಂದಾಗಿತ್ತು. ಈ ಥರದ ಒಂದು ಸಿಲ್ಲಿ ಮಿಸ್ಟೇಕ್. ಆ್ಯಂಡ್ ಲಾಸ್ಟ್ ಮ್ಯಾಚ್ ಇದು ಹೀರೋ ಯಶ್ ದಯಾಳ್ ಅವರು ಈ ಮ್ಯಾಚಲ್ಲಿ ಚಂದ ಬಾಲ್ ಹಾಕಲಿಲ್ಲ. ಎಲ್ಲ ಮ್ಯಾಚಲ್ಲಿ ಅವರು ಕ್ಲಿಕ್ ಆಗಬೇಕಂತೇನಿಲ್ಲ. ಆ್ಯಂಡ್ ಫಾರ್ಮಲ್ಲಿ ಆಲ್ಮೋಸ್ಟ್ ಡೌನ್ ಹಿಲ್ ಹೀಗೆ ಹೋಗ್ತಿದ್ದಂತಹ ಜೈಸ್ವಾಲ್ ಅವರು ಫಾರ್ಮಿಗೆ ಬಂದರು. ಅದು ಬಿಡಿ ಕಾಮನ್, RCB ಮೇಲೆ ಫಾರ್ಮಲ್ಲಿ ಇರೋದಿದ್ದರು ಫಾರ್ಮಿಗೆ ಬರ್ತಾರೆ. 30 ಬಾಲಿಗೆ 45 ರನ್ ಹಚ್ಚಿದ್ರು ಜೈಸ್ವಾಲ್ ಅವರು. ಆ್ಯಂಡ್ ಬಟ್ಲರ್ ಅವರು ಇರ್ಲದಿದ್ದರೆ ಸಹ ಬಟ್ಲರ್ ಅವರಿದ್ದು ಜೆರಾಕ್ಸ್ ಕಾಪಿ ನೀವು ನೋಡಿದ್ರಲ್ಲ ಕ್ಯಾಡ್ಮೋರು, ಒಬ್ಬ ಮಾರ ಲಿಟ್ರಲಿ ಬಟ್ಲರ್ ಅವರನ್ನು ನೋಡಿದಾಗ ಆಗ್ತಾಯಿತ್ತು. ಆ ನಿಲ್ಲುವ ಸ್ಟ್ಯಾನ್ಸು ಮತ್ತು ಆ ಶಾರ್ಟು ಎಲ್ಲ ನನಗೆ ಬಟ್ಲರ್ ನೋಡಿದಾಗ ಆಗ್ತಾಯಿತ್ತು. ಅವರು 15 ಬಾಲಿಗೆ 20 ರನ್ ಹೊಡೆದು ಔಟ್ ಆದರು. ಅವರು ಔಟ್ ಆದ ಬಾಲ್ ಇದೆಯಲ್ಲ, ಫರ್ಗ್ಯೂಸನ್ ಹಾಕಿದ ಬಾಲ್ ಸೂಪರ್, ತುಂಬ ಸೂಪರ್. ಆ ಸ್ಲೋವರ್ ಬಾಲ್ ಯಾರ್ಕ್ ಡುಬ್, ವೆರಿ ನೈಸ್ ಬಾಲ್. ಬಟ್ ಎಲ್ಲಿ ಸಹ RR ಗೇಮಿಂದ ಹೊರಗೆ ಹೋಗ್ತಾ ಉಂಟಂತ ನನಗೆ ಅನ್ನಿಸ್ಲೇ ಇಲ್ಲ. ಗೇಮಿಂದ ಪೂರ್ತಿ ಹೊರಗೆ ಬಂದಿದ್ದಾರೆ, ಭಾರಿ ಕಷ್ಟ ಉಂಟು ಅಂತ. ಓಕೆ, ರೆಗ್ಯುಲರ್ ಇಂಟರ್ವಲಲ್ಲಿ RCBದ ಹೇಗೆ ವಿಕೆಟ್ ಹೋಗ್ತಿತ್ತು, ಇವರು ಸಹ ವಿಕೆಟ್ ಹೋಗ್ತಿತ್ತು. ಬಟ್ ಅಲ್ಲಿ ಬಂಡೆ ಕಲ್ಲಾಗಿ ನಿಂತದ್ದು ಪರಾಗ್ ಬಂಡೆ ಕಲ್ ಥರ ನಿಂತರಪ್ಪ. ಏನು ಅಂದರೆ
ಈ ಸೀಸನ್ ಚಿಂದಿ ಚಿತ್ರಾನ್ನ ಸೀಸನ್ ಫಾರ್ ಪರಾಗ್. ಭಯಾನಕ ಕನ್ಸಿಸ್ಟೆನ್ಸಿ. ಇವಾಗ ಯೂಶ್ವಲಿ ಏನಾಗ್ತದೆ, ಕೆಲವರು ಒಂದು 2 ಮ್ಯಾಚು 80-84 ಹಾಗೆ ಅಥವಾ 100 ಹೊಡೆದು ಮಿಡ್ಲಲ್ಲಿ ಯಾವುದೋ ಒಂದು 3-4 ಮ್ಯಾಚ್ 0 1 2 3 ಅಂತೆಲ್ಲ ಹಾಗೆಲ್ಲ ಇರ್ತದೆ. ಆ ಥರ ಲೀನ್ ಪ್ಯಾಚ್ ಕೂಡ ಇರ್ತದೆ. ಬಟ್ ಈ ಸೀಸನಲ್ಲಿ ನನಗೆ ಪರಾಗಿದ್ದು ಹಾಗೆ ಕಾಣಲೇ ಇಲ್ಲ. ಎಕ್ಸ್ಟ್ರೀಮ್ಲಿ ಕನ್ಸಿಸ್ಟೆಂಟ್, ಎಕ್ಸ್ಟ್ರೀಮ್ಲಿ ಮೆಚ್ಯೂರ್ಡ್ ಆಟ. ನಾನು ಪರಾಗನ್ನು ಒಂದು ಸೀಸನಲ್ಲಿ ಬಾಯಿ ತುಂಬ ಹೊಗಳ್ತೇನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೂಪರಾಗಿ ಆಡಿದ್ರು ಪರಾಗ್ ಅವರು. ತುಂಬ ಖುಷಿ ಆಯ್ತು ಮಾರ್ರೆ. ಮೇ ಬಿ ಅಂದರೆ ಇನ್ನೇನು ಅವ್ರದ್ದು 2 ಮ್ಯಾಚ್ ಉಂಟಲ್ಲ, ಅವ್ರು ಫೈನಲಿಗೆ ಹೋದ್ರೆ ಸಹ ಇಷ್ಟೇ ಚಂದ ಮಾಡಿ ಪರಾಗ್ ಅವ್ರು ಆಡಲಿ ಅಂತ ನಾನು ಕೇಳ್ಕೊಳ್ತೇನೆ. ತುಂಬ ಖುಷಿ ಆಯಿತು. ಅವರ ಶಾರ್ಟ್ ಸಿಲೆಕ್ಷನ್ನು ಎಲ್ಲ ಸಹ ಪರ್ಫೆಕ್ಟಾಗಿತ್ತು. ಐ ಥಿಂಕ್ ಗ್ರೀನ್ ಅವರ ಬೌಲಿಂಗಲ್ಲಿ ಅಂತ ಅನ್ನಿಸ್ತದೆ. ಸ್ಲೋ ಬಾಲ್ ಹಾಕಿದ್ರು ಗ್ರೀನ್ ಅವರು, ಒಂದು ಎಕ್ಸ್ಟ್ರಾ ಕವರಿಗೆ ಒಂದು 6 ಹೊಡೆದ್ರು ಮಾರೆ. ಹಾಯ್ ಸೋ ಗುಡ್. ಅವರು 26 ಬಾಲಿಗೆ 36 ರನ್. ಅವರು ಒಂಥರ ಬಂಡೆಕಲ್ ನಿಂತರು. ಮತ್ತು ಹೆಟ್ಮಯರ್ ಅವರು ಇಂಜುರಿಯಾಗಿ ಏನು ಟೀಮಲ್ಲಿ ಇರಲಿಲ್ಲ. ಆವಾಗ ಇವರು ಸತತ 4 ಮ್ಯಾಚ್ ಸೋತದ್ದು. ವಾಪಸ್ ಹೆಟ್ಮಯರ್ ಅವರು ಬಂದರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಇವತ್ತು ಭಯಂಕರ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್. 14 ಬಾಲಿಗೆ 26 ರನ್ ಚಚ್ಚಿದ್ರು ಹೆಟ್ಮಯರ್ ಅವರು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 6 ಓವರಿಗೆ 60 ಅಥವಾ 5 ಓವರಿಗೆ 50 ಈ ಥರ ಏನೋ ಬೇಕಿತ್ತು. RCB ಫೈಟ್ ಕೊಡ್ತದೆ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಬಟ್ ಆ ಒಂದು ಗ್ರೀನ್ ಅವರ ಓವರಲ್ಲಿ ಫಸ್ಟ್ 3 ಓವರಿಗೆ 11 ರನ್ ಅಷ್ಟೇ ಕೊಟ್ಟದ್ದು ಗ್ರೀನ್ ಅವರು. ಪ್ರಚಂಡ ಬೌಲಿಂಗ್ ಇತ್ತು ಗ್ರೀನ್ ಇದು. ಬಟ್ ಅವರ 4ನೇ ಓವರಲ್ಲಿ ಅವರು 17 ರನ್ ಬಿಟ್ಕೊಟ್ರು. 17 ರನ್. ಅಲ್ಲಿಗೆ ಖಚಾಕ್ ಎಲ್ಲ ಮ್ಯಾಚ್ ಎಲ್ಲ ಆಸೆ ಹೋಯಿತು. ಲಾಸ್ಟಿಗೆ ಈ ಸಿರಾಜ್ ಅವರ 4ನೇ ಓವರ್, ಐ ಥಿಂಕ್ 18ನೇ ಓವರ್, ಮ್ಯಾಚಿನ 18ನೇ ಓವರಲ್ಲಿ ಅವ್ರನ್ನ 2 ವಿಕೆಟ್ ತೆಗೆದ್ರು. ಯಾರನ್ನು ಪರಾಗ್ ಅವ್ರನ್ನ ಬೋಲ್ಡ್ ಮಾಡಿದರು, ಮತ್ತು ಹೆಟ್ಮಯರ್ ಅವರನ್ನು ಔಟ್ ಮಾಡಿದರು. ಬಟ್ ಸೂಪರ್ ಕ್ಯಾಚ್ ಹಿಡಿದ್ರು ಮಾತ್ರ ಡುಪ್ಲೆಸಿಸ್ ಅವರು. ಬಟ್ ಮ್ಯಾಚ್ ವಾಸ್ ಆಲ್ರೆಡಿ ಗಾನ್. 12 ಬಾಲಿಗೆ 12 ರನ್ ಬೇಕಿತ್ತು. ಅದನ್ನು ಪೊವೆಲ್ ಅಣ್ಣ ಸೂಪರಾಗಿ ಮ್ಯಾಚ್ ಮುಗಿಸಿದರು. 2 4 1 6. ಅಲ್ಲಿಗೆ ಮ್ಯಾಚ್ ಸಮಾಪ್ತಿ. 19 ಓವರ್ಗೆ ಮ್ಯಾಚ್ ಮುಗೀತು. ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ಬೋದು? ಅಶ್ವಿನಿಗೆ ಕೊಡಬೇಕಂತ ನನ್ನದೊಂದು ಆಸೆ. ಸಖತ್ತಾಗಿ ಬಾಲ್ ಹಾಕಿದ್ರು ಮಾರೆ. ಏನು ಮಾರೆ ಸೂಪರ್. ಅಷ್ಟು ವರ್ಷ ಆಗಿದೆ. ಗೇಮನ್ನು ಹೇಗೆ ರೀಡ್ ಮಾಡ್ತಾರಲ್ಲ ಅಶ್ವಿನ್, ಅದು ತುಂಬ ಖುಷಿ ಆದದ್ದು. ಚಹಲ್ಗಿಂತ ಸಹ ಈ IPL ನನಗೆ ಇಂಪ್ರೆಸ್ ಮಾಡಿದ್ದು ಐ ಥಿಂಕ್ ಅಶ್ವಿನ್. ನಂಬರ್ ಆಫ್ ವಿಕೆಟ್ಸ್ ಚಹಲ್ ಜಾಸ್ತಿ ತೆಗೆದಿರ್ಬೋದು, ಬಟ್ ತುಂಬ ಚೆನ್ನಾಗಿ ಗೇಮ್ ರೀಡ್ ಮಾಡ್ತಾರೆ ಮಾರೆ ಅಶ್ವಿನ್. ಭಾರಿ ಖುಷಿ ಆಯಿತು. ಆ್ಯಂಡ್ ತೀರಾ ಬೇಜಾರಾಗಲಿಲ್ಲ ನನಗೆ RCB ಅಂತ ಅನಿಸ್ಲಿಲ್ಲ. ಬಿಕಾಸ್ RCB ಇಲ್ಲೇ ತನಕ ಬಂದದ್ದು ನನಗೆ ತುಂಬ ದೊಡ್ಡ ವಿಷಯ. ಪ್ಲೇ ಆಫಿಗೆ ಬಂದ ರೀತಿ ಆ ಒಂದು ನನಗೆ ಮಜಾ ಕೊಡ್ತಾ. ಆ್ಯಂಡ್ ಲಾಸ್ಟ್ ಮ್ಯಾಚ್ ಅದು CSK ಮೇಲೆ ವಿನ್ ಅಂತ ನನಗೆ ಅಂತ ಅನ್ನಿಸ್ತಾ ಇರೋದಲ್ಲ. ಲಾಸ್ಟ್ ಮ್ಯಾಚ್ ಹಾಗೆ ಇತ್ತು ಅದು. ಅದಕ್ಕೆ ತುಂಬ ಖುಷಿ ಆಯಿತು. ಸೊ ಟಫ್ ಲಕ್. ನೆಕ್ಸ್ಟ್ ಇಯರಿಂದಾದರೂ ಇನ್ನು ಯಾವಾಗ RCB ಕಪ್ ವಿನ್ ಆಗ್ತದೆ ನಂಗೆ ಗೊತ್ತಿಲ್ಲ. RCB ಯಾವಾಗ ಕಪ್ ವಿನ್ ಆಗ್ತದೆ ಗೊತ್ತಿಲ್ಲ. ವಿ ವಿಲ್ ಸಪೋರ್ಟ್ RCB, ಬಟ್ ಒಳ್ಳೆ ರೀತಿಯಲ್ಲಿ ಆಡಿ ಮಾರೆ ಅಷ್ಟೇ. ಒಳ್ಳೆ ರೀತಿಯಲ್ಲಿ ಆಡಿ ನಮಗೆ ಮನೋರಂಜನೆ ಕೊಟ್ಟರೆ ಆಗ ಫ್ಯಾನ್ಸ್ ಆಗಿರೋದಕ್ಕೂ ಓಕೆ ಮಾರೆ. ಕಪ್ಪು ವಿನ್ ಆಗ್ತಾ ಇಲ್ಲ, ಬ್ಯಾಡ್ ಲಕ್, ಬಟ್ ಚೆಂದ ಮಾಡಿ ಆಡ್ತಾ ಇದ್ದಾರೆ. ಒಂದಲ್ಲ ಒಂದಿನ ಕಪ್ಪು ವಿನ್ ಆಗ್ತೇವೆ ಅನ್ನುವಂತಹ ಒಂದು ಆಶಾಭಾವನೆ ಇರ್ತದೆ. ಆ ಆಶಾಭಾವನೆಗೆ ನೀವು ಧಕ್ಕೆ ತರೋದಿಲ್ಲ ಅಂತ ನಾವೆಲ್ಲರೂ ಸಹ ಅಂದ್ಕೊಂಡಿದ್ದೇವೆ. ಟಫ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರಾಜಸ್ಥಾನ್. ಈಗ ರಾಜಸ್ಥಾನ ಕ್ವಾಲಿಫೈಯರ್ 2 ಅಲ್ಲಿ SRH ಅಗೇನ್ಸ್ಟ್ ಆಡ್ತದೆ. ಐ ಥಿಂಕ್ ಚೆನ್ನೈಯಲ್ಲಿ ಅಂತ ಅಂದ್ಕೊಂಡಿದ್ದೇನೆ. ಚೆನ್ನೈಯಲ್ಲಿ SRH ವಿರುದ್ಧ ಆಡ್ತದೆ. ನೋಡುವ ಎಂತ ಆಗ್ತದೆ ಅಂತ ನೋಡುವ. ಮ್ಯಾಕ್ಸ್ವೆಲ್ ಎಂತ ಹೇಳೋದು ಅಷ್ಟೇ. ಬರ್ತೇನೆ. ಎಲ್ಲ ವೀಡಿಯೋಗಳನ್ನು ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮ್ಯಾಚ್ ಸೋತಿರ್ಬೋದು, ಬಟ್ ಎಂತಾಯಿತು, ಓಕೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸಾರಿ, ವಿಡಿಯೋ ಸ್ಟಾಪ್ ಆಗಲಿಲ್ಲ, ಅಳಬಾರ್ದು. RCB